ರೈತರಿಗೆ ಸಾಲ ಮನ್ನಾ ಯಾರಾದರೂ ನಂಬ್ತೀರಾ? ಇಲ್ಲ. ಯಾಕಂತಂದರೆ ನೀವು ಹೇಳ್ತೀರಾ ಸರ್ ಸುಳ್ಳು ಸರ್ ಅಂತ. ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 100% ಆಗಿ ರೈತರಿಗೆ ಸಾಲ ಮನ್ನಾ ಆಗ್ತಾಯಿದೆ. ಏನು ರೈತರಿಗೆ ಸಾಲ ಮನ್ನಾ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಹೊಸ ನೂತನ CM ಆದಮೇಲೆ ಬರ್ತಾ ಇರುವಂಥ ಮಾಹಿತಿ. ಏನು ಸಾಲ ಮನ್ನಾ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಹೌದಾ ಸುಳ್ಳ ಎಲ್ಲದನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು. ಅರ್ಧಂಬರ್ಧ ನೋಡಿಬಿಟ್ರೆ ವಿಡಿಯೋ ಆಮೇಲೆ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಾಲ ಮನ್ನಾ ಮಾಡ್ತಿರುವಂಥದ್ದು ಹೌದಾ ಅಥವಾ ಏನು ಸುಳ್ಳ, ಅಥವಾ ಇಲ್ಲಿ 100% ಆಗಿ ಸಾಲ ಮನ್ನಾ ಮಾಡ್ತಾ ಇದ್ದಾರಾ ಅಥವಾ ಏನು ಕತೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಇಷ್ಟೇ ಕೇಳುವಂಥದ್ದು. ನಾನು ಜಾಸ್ತಿ ಏನು ಕೇಳಲಿಕ್ಕೆ ಹೋಗಲ್ಲ. ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಹೌದಾ ಇಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಏನು CM ಆದಮೇಲೆ, ಈಗಿನ ನೂತನ CM ಆದಮೇಲೆ ಏನಾದರೂ ಸಾಲ ಮನ್ನಾ ಮಾಡುವಂಥ ಏನಾದರೂ ಸ್ಕೀಮನ್ನು ಇಟ್ಕೊಂಡಿದ್ದಾರಾ ಅನ್ನುವಂಥದ್ದು ತುಂಬ ಜನರಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೀರಾ. ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕೇಳುವಂಥದ್ದೇ ಇದೆ, ಸರ್ ಸಾಲ ಮನ್ನಾ ಏನಾದರೂ ಇದೆಯಾ ಸರ್ ಹೇಳಿ ಸರ್, ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಸರ್, ಸಾಲ ಮನ್ನಾ ಆದರೆ ಏನಕ್ಕಾದರೂ ಆಗುತ್ತೆ ನಮಗೆ ಸಾಲ ಮನ್ನಾ ಆದರೆ. ನೀವು ನೋಡಿ ಈಗ ಎಷ್ಟು ಜನ ಸಾಲ ಮನ್ನಾ, ಈಗ ತುಂಬ ಜನರಿಗೆ ಸಾಲ ಮನ್ನಾ ಆಗಿಲ್ಲ. ಹಾಗೆ ನೀವು ಎಲ್ಲರೂ ಕೇಳ್ತಾ ಇರುವಂಥದ್ದು ಇಷ್ಟೇ. ಹೌದು ನನಗೆ ಗೊತ್ತಿದೆ, ಸಾಲ ಮನ್ನಾ ಆದರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ. ಮತ್ತು ಇನ್ನೊಂದು ವಿಚಾರ, ಸಾಲ ಮನ್ನಾ ಆದರೆ ಸಿಕ್ಕಾಪಟ್ಟೆ ಜನರಿಗೆ ಒಂದಿಷ್ಟು ಖುಷಿ ಆಗುತ್ತೆ. ಮತ್ತು ಒಂದಿಷ್ಟು ಜನರಿಗೆ ಏನಂತಂದರೆ ಒಂದಿಷ್ಟು ಜನರಿಗೆ ಸಾಲ ಮನ್ನಾ ಆದಾಗ ಸರ್ಕಾರದಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಸಿಗ್ದಂಗೆ ಆಗುತ್ತೆ. ಹಾಗಾಗಿ ಕೇಳ್ತಾ ಇರುವಂಥದ್ದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸಾಲ ಮನ್ನಾ ಸರ್ಕಾರ ಮಾಡುತ್ತಾ ಮಾಡೋದಿಲ್ವ, ಮೇಯ್ನ್ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ನಾನೇನು ಎಳಿತಾ ಹೋಗೋದಿಲ್ಲ ವಿಡಿಯೋವನ್ನು, ಸೀದಾ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೌದು, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಹೌದು, ಸಾಲ ಮನ್ನಾವನ್ನು ಸರ್ಕಾರ ಮಾಡ್ತಾ ಇದೆ. ಯಾವಾಗ? ಈಗ ನಿಮಗೆ ಸಾಲ ಮನ್ನಾ ಆಗೋದಾದರೂ ಹೌದಾ ಅನ್ನುವಂಥದ್ದು. ಹೌದು, 100% ಆಗಿ ಸಾಲ ಮನ್ನಾ ಆಗತ್ತೆ ಸ್ನೇಹಿತರೆ. ಹಾಗಾದರೆ ಯಾವಾಗಿನಿಂದ ಹಣ ಜಮೆ ಆಗುತ್ತೆ? ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಜನ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಇಲ್ಲ. ಹಾಗಾಗಿ ನಿಮಗೆ ಮಿಸ್ ಆಗ್ತಾ ಇದೆ, ಹಣ ಜಮೆ ಆಗ್ತಾ ಇಲ್ಲ ಕೆಲವರಿಗೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಸಾಲ ಮನ್ನಾ ಆಗ್ತಾಯಿದೆ, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ. ಹೌದು, ಇಲ್ಲಿ ಸಾಲ ಮನ್ನಾ ಯಾವಾಗ ಹಾಗಾದ್ರೆ ಆಗುತ್ತೆ ಸ್ನೇಹಿತರೆ? ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಗಡಿಬಿಡಿ ಮಾಡೋದ್ರಿಂದ ಯಾವುದೂ ಕೂಡ ವಿಷಯ ನಡೆಯಲ್ಲ. ಸ್ವಲ್ಪ ತಾಳ್ಮೆ ಇರಬೇಕಾಗ್ತದೆ. ತಾಳ್ಮೆ ಇಟ್ಕೊಂಡ್ರೆ ಮಾತ್ರ ನಿಮಗೆ ಹಣ ಜಮೆ ಆಗುತ್ತೆ, ಸಾಲ ಮನ್ನಾ ಆಗುತ್ತೆ, ಎಕ್ಸೆಟ್ರಾ ಏನು ನೀವು ಲೈಫಲ್ಲಿ ಆಗಬೇಕಂತ ಅಂದ್ಕೊಂಡಿದ್ರೆ ಅದೆಲ್ಲ ಆಗುತ್ತೆ. ಹಾಗಾಗಿ ತಾಳ್ಮೆ ಅನ್ನುವಂಥ ತುಂಬ ಮುಖ್ಯ. ಹಾಗಾದರೆ ಯಾವಾಗಿಂದ ಸಾಲ ಮನ್ನಾ ಆಗುತ್ತೆ ಸರ್? ಸಾಲ ಮನ್ನಾ ಆಗೋದಾದರೂ ಹೌದಾ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ. ಆ್ಯಂಡ್ ಸಾಲ ಮನ್ನಾ ಆಗೋದಾದರೂ ಹೌದಾ ಮತ್ತು ಸಾಲ ಮನ್ನಾ ಆಗುತ್ತಾ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ. ಹಾಗಾದರೆ ಎಷ್ಟು ಜನರಿಗೆ ಸಾಲ ಮನ್ನಾ ಆಗಬೇಕು, ಎಷ್ಟು ಜನರಿಗೆ ಸಾಲ ಮನ್ನಾ ಬೇಡ ಅನ್ನುವಂಥದ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಎಷ್ಟು ಜನ ನೋಡ್ತಾರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಯಾಕಂತಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಒಂದು ಉಪಯೋಗ ಇದೆ. ಯಾಕಂತಂದರೆ ನೀವು ಒಂದಿಷ್ಟು ಜನ ಕಮೆಂಟ್ ಮಾಡ್ತೀರ ಅಂತಂದರೆ ತುಂಬ ಜನ ಈ ಸರ್ಕಾರ ನೋಡುತ್ತೆ, ಹೌದು ಇವರಿಗೆ ಇಷ್ಟ ಇದೆ ಸಾಲ ಮನ್ನಾ ಆಗೋದು. ಮತ್ತು ಇನ್ನೊಂದಿಷ್ಟು ಜನ ಈಗ ಸರ್ಕಾರ ನೋಡುತ್ತೆ, ಹಾಂ ಇವ್ರಿಗೆ ಬೇಡವೇನೋ ಸಾಲ ಮನ್ನಾ, ಈ ರೀತಿ ಚೆಕ್ ಮಾಡುತ್ತೆ ಸರ್ಕಾರ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಸಾಲ ಮನ್ನಾದಿಂದ ತುಂಬ ಬೆನಿಫಿಟ್ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಸಾಲ ಮನ್ನಾ ನನ್ನ ಪ್ರಕಾರ ಆಗಬೇಕು. ಯಾಕಂತಂದರೆ ತುಂಬ ಜನ ಕಷ್ಟದಲ್ಲಿರ್ತಾರೆ, ತುಂಬ ಜನ ಬೇಜಾರಲ್ಲಿರ್ತಾರೆ. ಸಾಲ ಮನ್ನಾ ಆಗಬೇಕಂತ ಇರ್ತಾರೆ. ಅಂಥವರಿಗೆ ಒಂದಿಷ್ಟು ಪುಷ್ಟಿ ತುಂಬ್ದಂಗೆ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಒಂದಿಷ್ಟು ಜನರಿಗೆ ಖುಷಿ ಆಗುತ್ತೆ. ಹೌದಲ್ವೇ ಹೇಳಿ? ಯಾಕಂತಂದರೆ ಸಾಲ ಮನ್ನಾ ಆದಾಗ ಒಂದಿಷ್ಟು ಜನರಿಗೆ ಖುಷಿ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಏನು ಸಾಲ ಮನ್ನಾ ಆಗಬೇಕಂತ ಇರುತ್ತೆ. ಅಂಥವ್ರಿಗೆ ಆದಾಗ ಅವರಿಗೆ ಒಂದಿಷ್ಟು ಶಕ್ತಿ ತುಂಬ್ದಂಗೆ ಆಗುತ್ತೆ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಯಾರಿಗೆ ಯಾವ ರೀತಿ ಅನ್ಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಒಪಿನಿಯನ್ ಇಷ್ಟೇ, ಸಾಲ ಮನ್ನಾ ಆದರೆ ಒಳ್ಳೆಯದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಯಾರಿಗೆಲ್ಲ ಸಾಲ ಮನ್ನಾ ಆಗಿದೆ ಒಂದು ಬಾರಿ ಕಮೆಂಟ್ ಮಾಡಿ. ಅಂದರೆ ಇನ್ನೂ ಕೂಡ ಆಗಿಲ್ಲ, ಬಟ್ ಆಗುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅಯ್ಯೋ ನಮಗೆ ಸಾಲ ಮನ್ನಾ ಆಗೇ ಇಲ್ಲ, ಅಯ್ಯೋ ನಮ್ಗೆ ಹಣನೇ ಬಂದಿಲ್ಲ ಅನ್ನುವಂಥದ್ದು ಬೇಡ. ಸ್ವಲ್ಪ ವೆಯ್ಟ್ ಮಾಡಿ, 100% ಆಗುತ್ತೆ. ಆ್ಯಂಡ್ ಯಾರಿಗಾಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಯಾರಿಗಾಗಿದೆ, ಸಾರಿ ತುಂಬ ಜನರಿಗೆ ಇನ್ನೂ ಆಗಿಲ್ಲ, ಅಂದರೆ 100% ಜನರಿಗೆ ಆಗಿಲ್ಲ, ಅದರಲ್ಲಿ ಎಲ್ಲೋ ಒಂದಿಷ್ಟು ಜನರಿಗೆ ಆಗಿರಬಹುದು, ಹೇಳಲಿಕ್ಕಾಗಲ್ಲ. ಅಂದರೆ ಈಗ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಇದು ಆಗೇ ಬಿಡುತ್ತೆ, ಸಾಲ ಮನ್ನಾ ಆಗೇ ಬಿಡುತ್ತೆ, ಆಗೋಯ್ತು, ಆಗಿಯೇ ಹೋಗ್ಬಿಡ್ತು ಅಂತ ಹೇಳಲಿಕ್ಕಾಗಲ್ಲ. ಒಂದಿಷ್ಟು ಜನರಿಗೆ ಆಗ್ಬೋದು, ಒಂದಿಷ್ಟು ಜನರಿಗೆ ಆಗದೇನೂ ಇರಬಹುದು, ಹೇಳಲಿಕ್ಕಾಗೋದಿಲ್ಲ. ಅದು ಡಿಪೆಂಡ್ಸ್ ಆನ್ ಏನಂತಂದರೆ ಈಗ ಸರ್ಕಾರ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡು. ಹಾಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ, ಆದರೆ ಐ ಥಿಂಕ್ ಎಲ್ರಿಗೂ ಸಾಲ ಮನ್ನಾ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ಸರ್ಕಾರದ ಕಡೆಯಿಂದ ನಾನು ಹೇಳುವಂಥದ್ದೊಂದು ಸರ್ಕಾರಕ್ಕೆ ಒಂದು ಅಡ್ವೈಸ್ ಕೊಡ್ತೀನಿ ನಾನು. ಎಲ್ಲರೂ ಕೂಡ
ಸಾಲದಿಂದ ಸಾಲ ಮನ್ನಾ ಆಗಿ ಖುಷಿಯಾಗಿರ್ತಾರಂತಂದರೆ ಸರ್ಕಾರ ಸಾಲ ಮನ್ನಾ ಮಾಡಿ. ಯಾಕಂತಂದರೆ ಸರ್ಕಾರ ಸಾಲ ಮನ್ನಾ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ಖುಷಿ ಆಗುತ್ತೆ ಅನ್ನುವಂಥದ್ದು. ಅದು ಸರ್ಕಾರಕ್ಕೂ ಗೊತ್ತಿದೆ, ನಾವು ಹೇಳಿ ಗೊತ್ತಾಗಬೇಕಂತಲ್ಲ. ಆದರೆ ನಾನು ಹೇಳುವಂಥ ನನ್ನ ಒಂದು ಮನದಾಳದ ಮಾತು. ತುಂಬ ಜನರಿಗೆ ಯೋಚನೆ ಮಾಡಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗುತ್ತೆ. ನೀವು ಯೋಚನೆ ಮಾಡಿ, ಸಾಲ ಮನ್ನಾ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಸರ್ಕಾರ, ಸಾಲ ಮನ್ನಾ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಸರ್ಕಾರ, ಎಷ್ಟು ಜನರಿಗೆ ಇಷ್ಟ ಆಗುತ್ತೆ? ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗುತ್ತೆ. ಎಲ್ರಿಗೂ ಗೊತ್ತಾಗುತ್ತೆ ಹೆಂಗೆ ಈಗ ಸಾಲ ಮನ್ನಾ ಮಾಡ್ತಾರೆ, ಅಥವಾ ಸಾಲ ಮನ್ನಾ ಈಗ ಸರ್ಕಾರ ಈಗ ಏನು ಈಗ ಸಾಲ ಮನ್ನಾ ಮಾಡ್ತಾರೆ ಅಂತಂದರೆ ಖುಷಿ ಆಗಿಬಿಡುತ್ತೆ ಎಲ್ರಿಗೂ ಕೂಡ. ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಸಾಲ ಮನ್ನಾ ಮಾಡೋದ್ರಿಂದ ಎಲ್ರಿಗೂ ಖುಷಿ ಆಗುತ್ತೆ ಅಂತಂದರೆ ಮಾಡಲಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್. ನಿಮ್ಮೆಲ್ರಿಗೂ ಗೊತ್ತಿದೆ ಸಾಲ ಮನ್ನಾ ಎಷ್ಟು ಇಂಪಾರ್ಟೆಂಟ್ ಅಂತ. ತುಂಬ ಜನ ಸಾಲ ತಗೊಂಡಿರ್ತಾರೆ, ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂದರೆ ಕಟ್ತಾ ಇರ್ತಾರೆ, ಕೆಲವರಿಗೆ ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂಥವ್ರಿಗೆ ಪಟ್ಟ ಸಾಲ ಮನ್ನಾ ಆದಂತಂದರೆ ಎಷ್ಟು ಖುಷಿ ಆಗುತ್ತೆ ಯೋಚನೆ ಮಾಡಿ. ಆ ಖುಷಿ ಇದೆ ಬೇರೆ. ಹಾಗಾಗಿ ಮಾಡಿ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಾಲ ಮನ್ನಾ ಯಾವಾಗ ಆಗುತ್ತೆ ಏನು ಅಂತ ನಾನು ನಿಮಗೆ ಇನ್ನೊಂದು ಬಾರಿ ವಿಡಿಯೋ ಮಾಡ್ತೇನೆ. ಪ್ರತಿದಿನ ಬೇಕಾದರೂ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಆದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅಯ್ಯೋ ನಮ್ಗೆ ಸಾಲ ಮನ್ನಾ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. 100% ಹಣ ಜಮೆ ಆಗುತ್ತೆ. ಆ್ಯಂಡ್ ಸಾಲ ಮನ್ನಾ ಎಲ್ಲ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ.